ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ವಿಶೇಷವಾಗಿ ದಿನದಿಂದ ದಿನಕ್ಕೆ ಎಲ್ಲಿವರೆಗೆ ನೀವು ನೋಡಿದಿರಿ ಎ ಬಿ ಪಾಟೀಲರು ಮತ್ತು ಕತ್ತಿಯವರು ಮುಂತಾದದ್ದು, ಜೊತೆಗೆ ಬೇರೆ ಬೇರೆ MLA ಮತ್ತು MLCಗಳು ಸಹಿತ ಬೆಳಗಾವಿ ಜಿಲ್ಲೆಯ ಈ DCC ಬ್ಯಾಂಕ್ಗಳಲ್ಲಿ ತಮ್ಮದೇ ಆದಂಥ ಆಸಕ್ತಿ ತೋರ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹಿಂದಿನ ನಮ್ಮ ಎಪಿಸೋಡ್ಗಳಲ್ಲಿ ಮಾಡಿದ್ವಿ. ಅದಕ್ಕೆ ಸಾಕ್ಷಿ ನೋಂಗಿ ಇವತ್ತು ನಿನ್ನೆ ನಡೆದಂತಹ ವಾರ್ಷಿಕ ಸಭೆಯಲ್ಲೇ DCC ಬ್ಯಾಂಕ್ ವಾರ್ಷಿಕ ಸಾಮಾನ್ಯ ಸಭೆಯಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಆ ಮಾತನ್ನು ಪುಷ್ಟಿ ಕೊಟ್ಟಂಗೆ ಹೇಳಿದ್ದಾರೆ. ಅವರು ವಿಶೇಷವಾಗಿ ಒಂದೆರಡು ಮಾತಾಡಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಏನಪ್ಪ ಏನು ಆಗ್ಬೋದು, ಇದರ ಪ್ರತಿಕ್ರಿಯೆಗಳು ಏನಾಗ್ಬೋದು ಅನ್ನೋ ದೃಷ್ಟಿ ಇಟ್ಟುಕೊಂಡು DCC ಬ್ಯಾಂಕನ್ನು ಉರುಳಿಸುವವರು ಇಲ್ಲಿ ಯಾರೂ ಇಲ್ಲ, ಅದು ಉರುಳಿಸಿ ಮುಗಿಸ್ಬೇಕನ್ನೋರು ಇಲ್ಲಿ ಯಾರೂ ಇಲ್ಲ. ಒಳ್ಳೆ ಮಾತು. ಯಾಕಪ್ಪ ಅಂದ್ರೆ ಅದು ಉಳಿಬೇಕು. ಯಾಕಂದರೆ ಕಾಮದಿನ ಇದ್ದರೆ ಹಾಲು ಹಿಂಡ್ಕೊಳ್ಳೋದು, ಕಾಮದಿನ ಇಲ್ಲಂದ್ರೆ ಒಳ್ಳೆ ಮಾತು. ಉಳಿಸ್ಕೊಳ್ಳೋಂಥ ಪ್ರಯತ್ನ ಭಾಳ ಆಗಲಿ ಅಂತ ಉಳಿಸುವವರು ಮಾತ್ರ ಇದ್ದೇವೆ. ಅದನ್ನು ಉಳಿಸ್ಬೇಕನ್ನೋರು ಮಾತ್ರ ಇದ್ದೀವಿ ನಾವು ಇವತ್ತು. ಅಂದ್ರೆ ತಮ್ಮ ಬನ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬನ, ಸತೀಶ್ ಅವ್ರ ಬನ, ರಮೇಶ್ ಜಾರಕಿಹೊಳಿ ಅವ್ರ ಬನ, ನಾವು ಅದನ್ನು ಉಳಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಉರುಳಿಸಲು ಯತ್ನಿಸಿದವರು ಈಗಾಗಲೇ ಬ್ಯಾಂಕ್ ಬಿಟ್ಟು ಹೋಗಿದ್ದಾರೆ. ಯಾರು ಉಳಿಸ್ಬೇಕಂತ ಮಾಡಿದ್ದಾರೆ, ಇದನ್ನು ಉಳಿಸ್ಬೇಕಂತ ಮಾಡಿದ್ರು ಬ್ಯಾಂಕ್ ಬಿಟ್ಟು ಹೋಗ್ಯಾರ. ನಾವು ಅದನ್ನು ಉಳಿಸಾಗಿ ಬಂದೀವಿ, ಇದನ್ನು ಹಾಳು ಮಾಡೋಕ್ಕಲ್ಲ ಅಂತೇಳಿ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಯಾಕೆ ಟೀಕೆ ಮಾಡ್ತಿರ್ಬೋದು, ಟೀಕಾಕಾರ ಇರೋರು, ಟೀಕಾಕಾರ ಬಾಯಿ ಬಂದ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೀಗಾಗಿ ಇವ್ರು ಬಂದು ಇನ್ನು ಹಾಳು ಮಾಡ್ತಾರಂತ ಏನೋ ಅಂತಿರಬೇಕು. ಪಾಪ ಸಹಜವಾಗಿ ನೋವಾಗಿರ್ಬೇಕು, ಹರ್ಟ್ ಆಗ್ಯದ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ. ಹರ್ಟಾಗಿ ಮಾತು ಹೇಳ್ತಾ ಇದ್ದಾರೆ. ನಾವು ಉಳಿಸಾಗಿ ಬಂದೀವಪ್ಪ